ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ವ್ಲಾಗ್ನ ಇವತ್ತು ರೊಟ್ಟಿ ಮಾಡೋದ್ರಿಂದ ನಾನು ಇವತ್ತು ಡೇನ ಚಲೋ ಮಾಡೀನಿ. ಹಳ್ಳಿ ಕಡೆ ನಾಷ್ಟ ಏನಿಲ್ಲಲ್ರಿ, ಬೆಳಗ್ಗೆನೇ ರೊಟ್ಟಿ ಮಾಡಿದರೆ ಅವ್ರಿಗೆ ಅದೇನೇ ನಾಷ್ಟ. ಹಂಗಾಗಿ ನಾನು ನಾಷ್ಟ ಮಾಡಾಕತ್ತಿದ್ದೆ. ನಿನ್ನೆ ಇಡ್ಲಿ ಮಾಡಿದ್ವಲ್ರಿ, ಹಂಗಾಗಿ ಇವತ್ತು ನಮ್ಮವ್ವ ಏನು ನಾಷ್ಟ ಬೇಡವ ರೊಟ್ಟಿ ಮಾಡಿಬಿಡ ಅಂತಂದು ಹೇಳಿದ್ಲು. ಹಂಗಾಗಿ ರೊಟ್ಟಿ ಮಾಡಾಕತ್ತಿದ್ದೆ. ನನ್ನ ಕಪಿಶನೇ ಯಾರೂ ಇಲ್ಲ ರೀ, ನಾನು ನನ್ನ ಸಾನ್ವಿ ಅಷ್ಟೇ ಇಬ್ಬರು ಅದೀವಿ. ಇವಾಗ ಬನ್ನಿ ರೊಟ್ಟಿ ಮಾಡೋಣ. ಫಸ್ಟ್ ಟೈಮ್ ನಂಗೆ ಮದುವೆ ಆದ ತಕ್ಷಣ ರೊಟ್ಟಿನ ಮಾಡೋಕೆ ಬರ್ತಿದ್ದಿಲ್ರಿ. ಈಗ ಎಲ್ಲ ಮದುವೆ ಆಗಿಂದ ಎಲ್ಲ ಕಲ್ತೀವಿ ಅಂತಾರಲ್ರಿ, ಆ ಥರ ಎಲ್ಲನೂ ಕಲ್ತೀನಿ. ಆದ್ರೆ ಆಲ್ಮೋಸ್ಟು ಹೆಣ್ಮಕ್ಳು ಮದ್ವೆಗಿನ್ನ ಮುಂಚೆನೇ ಎಲ್ಲ ಕಲಿಬೇಕ್ರಿ. ಇಲ್ಲಾಂದ್ರೆ ಮದುವೆ ಆಗಿ ಹೋಗಿಂದ ಅತ್ತಿ ಕೂಡ ಯಾರೂ ಅನ್ಸ್ಕೊಬಾರ್ದು. ಆ ಥರ ಕೆಲಸ ಮಾಡೋದು ಕಲಿಬೇಕು. ನಮ್ಮ ಸಾನ್ವಿದು ಹೋಮ್ವರ್ಕ್ ಇತ್ತು, ಆಕೆ ಹೋಮ್ವರ್ಕ್ ಮಾಡಾಕತ್ತಿದ್ಲು. ನಾ ಇಲ್ಲಿ ರೊಟ್ಟಿ ಮಾಡಾಕತ್ತಿದ್ನೆ. ಹಂಗಾಗಿ ಆಕೆ ಕೂತ್ಕೊಂಡು ರೊಟ್ಟಿ ಮಾಡಲ್ಲೇ ಹೋಮ್ವರ್ಕ ಹೇಳ್ಕೊಡಾಕತ್ತೀನಿ. ಹೋಮ್ವರ್ಕ್ ಮಾಡಾಕತ್ತಿದ್ಲು, ಲೆಕ್ಕ ಮಾಡಾಕತ್ತಿದ್ಲು ಆಕೆ. ಹಂಗೆ ಕಪ್ಪಿಸೇನೆ ಎಲ್ಲ ಹೊಲಕ್ಕೆ ಹೋಗ್ಯವ್ರೆ. ಹಂಗಾಗಿ ಬೇಜಾರು ಅನ್ಸಕತ್ತೈತಿ. ರೊಟ್ಟಿ ಮಾಡೋಕೆ ಅಡುಗೆ ಮಾಡೋಕ್ಕೂ ಏನೂ ಮನಸ್ಸಿಲ್ಲ. ಅವರು ಹೊಲಕ್ಕೆ ಹೋಗ್ಯಾರಲ್ಲ, ಹಂಗಾಗಿ ಏನು ನಾಷ್ಟ ಮಾಡಲಿಲ್ಲ. ಅವ್ರು ಹೊಲಕ್ಕೆ ಹೋಗಿಲ್ಲ ಅಂದ್ರೆ ಏನಾದರೂ ನಾಷ್ಟ ಮಾಡ್ತಿದ್ನಿ. ಮಧ್ಯಾಹ್ನ ರೊಟ್ಟಿ ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ವಿ. ಬಟ್ ಅವ್ರು ಎಲ್ಲರೂ ಹೊಲಕ್ಕೆ ಹೋದ್ರು, ಹಂಗಾಗಿ ನಾವು ಏನು ನಾಷ್ಟ ಮಾಡಲಿಲ್ಲ. ನಾನು ನಮ್ಮವ್ವ ಮತ್ತು ನನ್ನ ಮಗಳು ಅಷ್ಟೇ ಇದ್ವಲ್ರಿ. ಹಂಗಾಗಿ ಮಕ್ಳು ಇದ್ರೇ ಅಡುಗೆ ಮಾಡೋಕೆ ಮನ್ಸು ಬರ್ತೈತಲ್ರಿ. ಹಂಗಾಗಿ ಏನೂ ಅಡುಗೆ ಮಾಡಲಿಲ್ಲ. ಅಡುಗೆ ಅಲ್ಲ, ಸಾರಿ, ನಾಷ್ಟ ಏನೂ ಮಾಡಲಿಲ್ಲ. ಹಂಗಾಗಿ ರೊಟ್ಟಿನ ಮಾಡಾಕತ್ತಿದ್ವಿ. ನಮ್ಮವ್ವಂಗೆ ಕೇಳಿದ್ವಿ ನಾಷ್ಟ ಏನು ಮಾಡಲಿ ಅಂತಂದು. ನಾಷ್ಟ ಬೇಡವ ರೊಟ್ಟಿ ಮಾಡಿಬಿಡ ಅಂತಂದ್ಲು. ಹಂಗಾಗಿ ನಾನು ಬೆಳಗ್ಗೆನೇ ರೊಟ್ಟಿ ಮಾಡಾಕತ್ತಿದ್ನೆ. ನನಗೂ ಕೈಲೇ ರೊಟ್ಟಿ ಮಾಡಕ್ಕೆ ಬರಲ್ರಿ. ನಾನು ಲಟ್ಸೋದು ಸ್ವಲ್ಪನೂ ಕೂಡ ಬಿಡಕ್ಕೆ ಬರಲ್ಲ. ಮೊದಲಿಗೆ ಸ್ವಲ್ಪ ಚಪಾತಿ ಯಾವ ಥರ ಇದು ಮಾಡ್ತೀವಿ ಆ ಥರ ಮಾಡ್ಕೊತೀನಿ. ಎಲ್ಲ ರೆಡಿ ಆಗೈತಿ, ಅಡಿಗೆ ಎಲ್ಲ ಮುಗಿತಿ, ರೊಟ್ಟಿನ ಮಾಡಿದಾಯ್ತು. ರೊಟ್ಟಿ ಆಮೇಲೆ ಕ್ಯಾಬೇಜ್ ಪಲ್ಯ, ಅನ್ನ, ಮಜ್ಜಿಗೆ, ಸಾಂಬಾರು. ಇವತ್ತು ನಮ್ಮ ಕಪಿಶೇನೆಗಳು ಯಾರೂ ಇಲ್ಲ ರೀ, ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಇವತ್ತು ನಮ್ಮ ದೊಡ್ಡ ಅಕ್ಕ ಅದಾಳಲ್ಲ, ಅವರು ಹತ್ತಿ ಬೀಜ ಊರ್ತೀನಿ ಅಂತಂದ್ರು. ಹಂಗಾಗಿ ಅವರು ನನ್ನ ದೊಡ್ಡಕ್ಕನ ಮಕ್ಳು ಎಲ್ಲರೂ ಹೊಲಕ್ಕೆ ಹೋದ್ರು. ಅವ್ರ ಜೊತೆ ಇವರು ಎಲ್ಲ ಹೊಲಕ್ಕೆ ಹೋಗ್ಯಾರ. ಮನೆಗಿರೋದು ನಾನು ಒಬ್ಬಳೇ ಇವತ್ತು. ನಾನು ನನ್ನ ಮಗಳು ಅದಾಳ, ನನ್ನ ಮಗಳೂ ಹೋಗ್ತಿದ್ಲು, ಬಟ್ ಅವಳು ಹೋಮ್ವರ್ಕ್ ಮಾಡಾಕತ್ತಿದ್ಲ, ಹಂಗಾಗಿ ಅವಳು ಹೋಗಲಿಲ್ಲ. ಬನ್ನಿ, ಇವಾಗ ತಲೆಗೆ ಸ್ವಲ್ಪ ಮೆಹಂದಿ ಹಚ್ಕೋಬೇಕಲ್ರಿ. ತಲೆಗೆ ನಿನ್ನೆ ಮೆಹಂದಿ ಕಲಸಿಟ್ಟಿದ್ವಲ್ಲ, ಆ ಮೆಹಂದಿನ ಇವಾಗ ತಲೆಗೆ ಹಚ್ಕೊಳಮ್ಮ. ಅಡುಗೆ ಎಲ್ಲ ಮುಗಿಸ್ಕೊಂಡು ತಲೆಗೆ ಮೆಹಂದಿ ಹಾಕ್ಕೋಬೇಕಂತಂದು ಬಂದೆ ರೀ. ನಿನ್ನೆ ಮೆಹಂದಿ ಕಲಸಿಟ್ಟಿದ್ನಲ್ಲ, ಹಂಗಾಗಿ ತಲೆಗೆ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ರಿ, ತಲೆಗೆ ಎಷ್ಟೊಂದು ಬಿಳಿ ಕೂಲ್ದಾಗ ಅಂದ್ರೆ ಸಿಕ್ಕಾಪಟ್ಟೆ ಬಿಳಿ ಕೂಲ್ದಾಗ. ಅದು ಆಲ್ಮೋಸ್ಟ್ ಬಿಳಿ ಕೂಲ್ದಾಗ ಎಲ್ಲಿ ಆಗ್ಯಾವ ಅಂದ್ರೆ ಮುಂದ್ಗಡೆನ ಬಿಳಿ ಕೂಳ ಜಾಸ್ತಿ ಆಗ್ಯಾವ. ನೋಡಿ, ನಾ ತೋರ್ಸಾಕತ್ತೀನೆಲ್ಲ ಕಾಣಿಸ್ತಾವ ಅನ್ಕೊತೀನಿ. ನಾನು ಜಾಸ್ತಿ ಸೈಡ್ ಬತ್ತಲ್ಲಿ ತೊಗೊತೀನಿ, ಹಂಗಾಗಿ ಅಲ್ಲೇ ಕೂಡ ಜಾಸ್ತಿ ಆಗ್ಯಾವ. ಏನು ಹೇರ್ ಸ್ಟೈಲ್ ಮಾಡೋಕೆ ಅನ್ಸೋದಿಲ್ರಿ, ಸುಮ್ಮ ತುರ್ಬ ಕಟ್ಟಿಬಿಡ್ತೀನಿ. ಹಂಗಾಗಿ ನಾನು ಮೆಹಂದಿನೂ ತಿಂಗಳ ಏನು ಮೆಹಂದಿ ಹಚ್ಚೋದಿಲ್ಲ. ಮೆಹಂದಿ ಹಚ್ಚಿದ್ರು 6 ತಿಂಗಳಿಗೆ, ವರ್ಷದಾಗ 1-2 ಸರಿ ಹಚ್ತೀನಿ ಅಷ್ಟ. ಹಂಗಾಗಿ ಅದು ಬಿಳಿ ಕೂಲ್ದ ಆಗಿರ್ತಾವಲ್ರಿ, ಮತ್ತಿಟ್ಟು ಜಾಸ್ತಿ ಕಾಣಕತ್ತಿದ್ದು. ಮತ್ತು ಈಗ ತಲೆ ಸ್ವಲ್ಪ ಹೀಟೂ ಜಾಸ್ತಿ ಆಗಿತ್ತು, ಹಂಗಾಗಿ ಮೆಹಂದಿ ಹಚ್ಚಿದ್ರೆ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತಂತಂದು. ನಾನಂತರೂ ಸಿಕ್ಕಾಪಟ್ಟೆ ಹೀಟ್ ಅದೀನಿ ರೀ. ಹಂಗಾಗಿ ಎಣ್ಣೆನ ಮತ್ತು ಮೆಹಂದಿನ ಜಾಸ್ತಿ ಹಚ್ಬೇಕಂತೆ. ನೈಟು ಮೆಹಂದಿ ಕಲಸಿಟ್ಟಿದ್ನಲ್ರಿ, ನೋಡಿ ಈ ಥರ ಕಲರ್ ಬಂದೈತಿ. ಇದೇನು ನ್ಯಾಚುರಲ್ ಕಲರ್ ಅಲ್ಲ ಅನ್ಸುತ್ತೆ ರೀ. ಆಮೇಲೆ ನಾನು ಮೆಹಂದಿ ಹಚ್ಬೇಕಾದ್ರೆ ಇದೇ ಫಸ್ಟ್ ಟೈಮ್ ನಾನು ಪ್ಯಾಕೆಟ್ ಮೆಹಂದಿ ಹಚ್ಚೋದು. ಪ್ರತಿ ಸಾರಿನೂ ನಾನು ತಪ್ಪಲ ತಗೊಂಡು ತಪ್ಪಲ ರುಬ್ಬಿ ಮೆಹಂದಿ ಹಚ್ತಿದ್ದೆ. ನಾನು ಫಸ್ಟ್ ಟೈಮ್ ಇದನ್ನು ಪ್ಯಾಕೆಟ್ ಮೆಹಂದಿ ಹಚ್ಚೋದು. ಅದು ಎಷ್ಟು ಕಲರ್ ಬಿಟ್ಟಿತ್ತಲ್ರಿ. ಕಲರ್ ಬಿಟ್ಟರೆ ಅದಕ್ಕೆ ಕೆಮಿಕಲ್ ಹಾಕ್ಯಾರ ಅಂತಂದು ಅರ್ಥ ರೀ. ನಾನು ಮೆಹಂದಿ ಕಲಸಿರ್ತೀನಲ್ರಿ, ಅದು ಕಲರ್ ಬಂದಿರ್ತೈತಿ ಈ ಥರ. ಇದು ಯಾವ ಥರ ಕಲರ್ ಬಂದೈತಿ ಅಂದ್ರೆ ಒಂಥರ ನಾವು ಅಡುಗೆಗೆಲ್ಲ ಫುಡ್ ಕಲರ್ ಹಾಕ್ತಾರಲ್ರಿ, ಆ ಥರ ಫುಡ್ ಕಲರ್ ಥರ ಇದು ಬಂದಿತ್ತು. ಹಂಗಾಗಿ
ಇದು ನ್ಯಾಚುರಲ್ ಮೆಹಂದಿ ಅಲ್ಲ ಅಂತ ಹೇಳಕತ್ತೀನಿ ರೀ. ಇದು ನಾನು ಹಚ್ಚೋದು ರಂಗೋಲಿ ಮೆಹಂದಿ ಹಚ್ಚಕತ್ತೀನಿ. ಹಚ್ಚೋರು ಯಾರು ಇದ್ದಿಲ್ಲಲ್ರಿ, ಎಲ್ಲರೂ ಹೊಲಕ್ಕೆ ಹೋಗಿದ್ರು. ಅವರು ಹೊಲಿದ್ದ ಬರತ್ಲೆ ಲೇಟ್ ಆಕೈತಿ, ಹಂಗಾಗಿ ನಾನೇನೆ ಮುಂದೆ ಕಣ್ಣಿಟ್ಕೊಂಡು ಸ್ವಲ್ಪ ಕೂಲ್ದನ ತೊಗೊಂಡು ಹಚ್ಕೊಳಕತ್ತೀನಿ ರೀ. ಆದರೆ ಸ್ವಲ್ಪ ಒಬ್ಬಳೇ ಹಚ್ಕೋಬೋದು, ಸ್ವಲ್ಪ ಲೇಟ್ ಆಗುತ್ತಾ, ಪರವಾಗಿಲ್ಲ ಹಚ್ಕೊತೀನಿ. ನೋಡ್ರಿ, ನಾವು ಪಿಜ್ಜಾ ತಿನ್ನೋಕೆ ಹೋಗಿಲ್ಲ. ಆ ಪಿಜ್ಜಾ ಸತೆ ಇವಾಗ ಚಿಕ್ಕ ಪಿಜ್ಜಾ ಮಕ್ಕಳಿಗೆ 5 ರೂಪಾಯಿ ಕೊಟ್ಟರೆ ಪಿಜ್ಜಾ ಬರ್ತಾವ. ನಮ್ಮ ಸಾನ್ವಿ ಪಿಜ್ಜಾ ತಿನ್ನಕತ್ತಿದ್ಲು. ಮಮ್ಮಿ ಪಿಜ್ಜಾ ತಿನ್ನಂಬ ಅಂತಂದ್ಲು. ನೋಡ್ರಿ, ಪಿಜ್ಜಾ ತಿನ್ನಕ್ಕೆ ಕರೆಯಕತ್ತಾಳ. ನೋಡ್ರಿ, ನನ್ನ ಕೈನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೆಡ್ ಆಗೈತಿ ಅಂತಂದು. ಅದು ರೆಡ್ ಆದರೆ ಅಷ್ಟು ಭಾಳ ದಿನ ಬರೋದಿಲ್ಲ ಅಂತಂದು ನಾನು ಮೆಹಂದಿ ಹಚ್ಕೊಂಡು ಅಲ್ಲಿ ನಮ್ಮ ಮಾಮನ ಮಗಳದು ಮದುವೆ ಐತೆ ಅಂದಿಲ್ಲ, ಅವರು ಬಳೆ ಹಿಡಿಸ್ಕೊಳಕ್ಕೆ ಕರೆದಿದ್ರು. ಹಂಗಾಗಿ ನಾನು ಬಳೆ ಹಿಡಿಸ್ಕೊಳಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಬಳೆ ಇಟ್ಕೊಂಡು ಕುಂತ್ಕೊಂಡಿದ್ದೆ. ಅಲ್ಲಿ ನಮ್ಮ ಅತ್ತೆ ಬಂದು ಬಳೆ ಹಾಕ್ತೇನೆ ನೀನು ಅಂತ ಕೇಳಿದ್ಲು. ಒಂದೇ ಹಾಕ್ಬಾ ನನ್ನ ಕೈಗೆ ಅಂದ್ಲು. ಇವು ಸಣ್ಣ ಹೋದವ, ನಾ ಹಾಕತನ ಕುಂದಿರ್ತೀನಿ ಅಂದ್ರೆ ಹೇಳು ಹಾಕ್ತೀನಿ ಅಂತಂದೆ. ಹಂಗೆ ಅಲ್ರಿ ಅತ್ತಿಗಳಾದ್ರೆ ನಕಲಿ ಮಾಡ್ತಾರೆ. ಈಗ ಟೈಮ್ ಬಂದು 4 ಗಂಟೆ ಆಗೈತಿ. ಸ್ವಲ್ಪ ಟೀ ಮಾಡಿದ್ದೆ ಆವಾಗಲೇ. ಆ ಟೀ ಇತ್ತು. ಈಗ ನಮ್ಮ ಕಪ್ಪಿ ಶೇನೆಗಳು ಹೊಲದಿಂದ ಬಂದಾರ, ಮಾವಿನಕಾಯಿ ತಂದಿದ್ರು. ಅವರಿಗೆ ಚಹಾ ಕೊಟ್ಟು ಸ್ವಲ್ಪ ಮಾವಿನಕಾಯಿ ಸಾಸಿವೆ ಮಾಡಿದ್ರೆ ಆಯ್ತು ಅಂತಂದು ಮಾವಿನಕಾಯಿನ ಹೆಚ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾವಿನಕಾಯಿ ಸಾಸಿವೆ ಯಾವ ರೀತಿ ಮಾಡೋದಂತ ನೋಡೋಣ. ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮಾವಿನಕಾಯಿ ಸಿಕ್ಕಾಪಟ್ಟೆ ಸಿಹಿ ಐತ್ರಿ. ಒಂಥರ ಅಷ್ಟೊಂದು ಹುಳಿ ಏನಿಲ್ಲ, ಸಿಹಿ ಐತಿ, ಕೊಬ್ಬರಿ ತಿಂದಂಗೆ ಆಕೈತಿ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋಬೇಕು. ಸಾಸಿವೆನ ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ, ಯಾಕಂದರೆ ಇದಕ್ಕೆ ಸಾಸಿವೆನ ಜಾಸ್ತಿ ಹಾಕೊಂಡ್ರೆ ಒಂಥರ ಟೇಸ್ಟ್ ಬರ್ತೈತಿ. ಹಂಗಾಗಿ ಸಾಸಿವೆನ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳಕತ್ತೀನಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಮೇಲೆ ಇದನ್ನು ನೋಡಿ, ನಾನು ಮೊದಲಾಗ ಸಾಸಿವೆನ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲೆ ಸಾಸಿವೆ ಸ್ವಲ್ಪ ಅನ್ನಿಸ್ತಿ, ಹಂಗಾಗಿ ನಾನು ಸಾಸಿವೆನ ಮತ್ತಿಟ್ಟು ಜಾಸ್ತಿ ಹಾಕ್ಯಂಡೆ. ಇವಾಗ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಎಲ್ಲ ಬೆಂದಿದ್ವಿ. ಅದಕ್ಕೆ ಇವಾಗ ನಾನು ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಉಪ್ಪು ಖಾರನ ಮಾವಿನಕಾಯಿನ ಜೊತೆನೇ ಹಾಕ್ಕೋಬೇಡ್ರಿ. ಮಾವಿನಕಾಯಿ ಒಂದು 5 ನಿಮಿಷ ಒಂದೆರಡು ನಿಮಿಷ ಮಾವಿನಕಾಯಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಹಂಗಾಗಿ ಮಾವಿನಕಾಯಿನೇ ಅಷ್ಟು ಹಾಕ್ಕೊತಿದ್ದೀನಿ. ಮಾವಿನಕಾಯಿ ಹಾಕ್ಕೊಂಡು 1-2 ನಿಮಿಷ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆದ್ರೆ ಅದು ಒಂಥರ ಎಣ್ಣೆ ಎಲ್ಲ ಮಾವಿನಕಾಯಿ ಹಿಡಿದಿರ್ತೈತಲ್ರಿ, ಅದು ಒಂಥರ ಟೇಸ್ಟ್ ಬರ್ತೈತಿ. ಹಂಗಾಗಿ ಮೊದಲಿಗೆ ಮಾವಿನಕಾಯಿ ಹಾಕೋಬೇಕಾದ್ರೆ ಉಪ್ಪು ಖಾರ ಹಾಕೊಂಡ್ಬಿಟ್ರೆ ಅದು ಮಾವಿನಕಾಯಿ ಎಣ್ಣೆ ಒಳಗೆ ಬೆರೆಯೋದಿಲ್ಲ. ಹಂಗಾಗಿ ಮಾವಿನಕಾಯಿ ಅಷ್ಟು ಹಾಕೋಬೇಕ್ರಿ. ನಾನು ಅದೇನು ಗೊಟ್ಟನೂ ಅದ್ರ ಜೊತೆನೇ ಹಾಕಿ ಅಂದ್ಕೊಬೇಡ್ರಿ. ಆ ಗೊಟ್ಟದ ಜೊತೆನ ಸ್ವಲ್ಪ ಇದು ಐತಿ, ನಾನೇನು ಫುಲ್ ಅದು ಕ್ಲೀನ್ ಆಗೋವರೆಗೂ ಹೆಚ್ಚಿಲ್ಲ, ಅದನ್ನು ಕೂಡ ಹಂಗೆ ಇಟ್ಟೀನಿ. ಅದನ್ನು ಹಾಕಿದ್ರೆ ಅದು ಟೇಸ್ಟ್ ಬರ್ತೈತಿ ತಿನ್ನಕ್ಕೆ. ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ 1-2 ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಪ್ಪಿ ಸೇನೆಗಳು ಸ್ವಲ್ಪ ಖಾರ ತಿಂತವ್ರಿ, ಹಂಗಾಗಿ ಖಾರನ ಹಾಕ್ಕೊತಾ ಇದ್ದೀನಿ. ಖಾರ ತಿನ್ಲಾರ್ದಕ್ಕೆ ಅಂದ್ರೆ ನಮ್ಮ ಸಾನ್ವಿ ಅಷ್ಟ. ನಮ್ಮ ಸಾನ್ವಿ ನಾನು ಖಾರ ತಿನ್ಲಾರ್ದಕ್ಕೆ, ಉಳ್ಕೆದೆಲ್ಲರೆಲ್ಲರೂ ಖಾರ ಜಾಸ್ತಿ ಆದರೂ ತಿಂತಾರೆ. ನಾವೇ ಸ್ವಲ್ಪ ಸಪ್ಪೆ ಅಡುಗೆ ಮಾಡೋದು. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಕಲಿಸ್ಬೇಕಾದ್ರೇ ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸಕತ್ತೈತಲ್ಲ, ಒಂಥರ ಉಪ್ಪಿನಕಾಯಿ ಆದಂಗೆ ಆಗ್ತೈತ್ರಿ. ಬಟ್ ಇದು ಬೆಂದಿಂದ ಒಂಥರ ಟೇಸ್ಟ್ ಬರ್ತೈತಿ. ಈಗ ಒಂದು ಮುಷ್ಟಿಯಷ್ಟು ಬೆಲ್ಲ ತೊಗೊಂಡಿನಿ. ನೀವು ಹುಳಿ ಮಾವಿನಕಾಯಿ ಏನಾದರೂ ಇದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿನ ಹಾಕ್ಕೊಳ್ಳಿ. ಇದು ನಾನು ತೊಗೊಂಡಿರೋ ಮಾವಿನಕಾಯಿ ಹುಳಿ ಏನಿದ್ದಿಲ್ಲ, ಸ್ವಲ್ಪ ಸಿಹಿ ಇತ್ತು. ಹಂಗಾಗಿ ನಾನು ಬೆಲ್ಲನ ಒಂದು ಮುಷ್ಟಿಯಷ್ಟು ಹಾಕೊಂಡಿನಿ. ನಾನು ಮಾವಿನಕಾಯಿ ಬಂದು 3 ಮಾವಿನಕಾಯಿ ತೊಗೊಂಡಿದ್ದೆ, ಹಂಗಾಗಿ ನಾನು ಒಂದು ಮುಷ್ಟಿಯಷ್ಟು ತೊಗೊಂಡಿನಿ. ನೀವು ಜಾಸ್ತಿ ಮಾವಿನಕಾಯಿ ತೊಗೊಂಡ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಹುಳಿ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಬೆಲ್ಲ ಕೂಡ ಜಾಸ್ತಿ ಹಾಕರಿ. ಆಮೇಲೆ ಹುಳಿ ಮತ್ತು ಸಿಹಿ ಎರಡು ಲೆವೆಲ್ ಆಗಬೇಕು, ಹಂಗಾದ್ರೆ ತಿನ್ನೋಕೆ ಟೇಸ್ಟ್ ಅನಿಸ್ತೈತಿ. ನೋಡಿ, ಇವಾಗ
ಮಾವಿನಕಾಯಿ ರೆಡಿ ಆಗಕತ್ತೈತಿ. ಇದು ಒಂದು 5 ನಿಮಿಷ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳೋಣ. ಬೇಯಿಸ್ಕೊಂಡಾದ್ಮೇಲೆ ಸಿಗ್ತೀನಿ ರೀ. ಸಾರಿ, ಆಮೇಲೆ ಬೇಯಿಸ್ಕೊಂಡಿಂದ ಮಾವಿನಕಾಯಿ ತೋರಿಸ್ನಿಂದಿನ ಮಾವಿನಕಾಯಿ ತೋರ್ಸೋಕ್ಕಾಗಲಿಲ್ಲ ನೋಡಿ. ಇವಾಗ ತಲೆಗೆ ಮೆಹಂದಿ ಹಚ್ಚಿದ್ನಲ್ರಿ, ಇವಾಗ ತಾನೇ ಸ್ನಾನ ಆಗೈತಿ. ಸ್ನಾನ ಮಾಡಿಕೊಂಡು ಇವಾಗ ನಾನು ಅಂಗಡಿ ಕಡೆ ಹೊಂಟೀನಿ. ನಮ್ಮವ್ವ ಅಂಗಡಿ ಒಳಗಿದ್ಲಲ್ರಿ, ನಾನು ಅಂಗಡಿ ಕಡೆ ಹೋಗಕತ್ತೀನಿ. ಸ್ವಲ್ಪ ನೀರು ತುಂಬಿಕೊಂಡು ಅಂಗಡಿ ಕಡೆ ಹೊಂಟಿದ್ನಿ. ಯಾಕಂದರೆ ಮಳೆ ಗಾಳಿ ಒಂದು ಜಾಸ್ತಿ ಎದ್ದಿತ್ತು, ಹಂಗಾಗಿ ನೋಡ್ರಿ ಗಾಳಿ ಎಷ್ಟು ಬಿಟ್ಟೈತಿ ನೋಡ್ರಿ. ನನ್ನ ಅಳಿಯ ನಾವು ಇವತ್ತು ಚಿಕನ್ ಮಾಡಾಕತ್ತೀವಿ. ನೈಟ್ ಊಟಕ್ಕೆ ಚಿಕನ್ ಮಾಡಾಕತ್ತೀವಿ. ನನ್ನ ಅಳಿಯ ಚಿಕನ್ ಮಾಡ್ತಾನೆ. ಚಿಕನ್ ಕಟ್ ಮಾಡಾಕತ್ತಾನ. ನನ್ನ ಅಳಿಯ ನನಗೆ ತುಂಬಾನೇ ಸಹಾಯ ಮಾಡ್ತಾನ್ರಿ, ಹಂಗಾಗಿ ಚಿಕನ್ ಕಟ್ ಮಾಡ್ತಾನೆ ಇವಾಗ. ಕೈ ತೆಗಿರಿ. ಇಲ್ಲೇ ಬೆಕ್ಕಿ ಬೆಳ್ಳುಳ್ಳಿ ಸುಲಿಯಾಗತ್ತಾಳ್ರಿ. ಇಲ್ಲಿ ಒಬ್ಬಾಕಿ ನಮ್ಮ ಸಾನ್ವಿಗೆ ಹೋಮ್ವರ್ಕ್ ಮಾಡಿಸ್ಬೇಕಲ್ರಿ, ಹಂಗಾಗಿ ಈಕಿ ನಮ್ಮ ಸಾನ್ವಿಗೆ ಹೋಮ್ವರ್ಕ್ ಮಾಡ್ಸಾಕತ್ತಾಳ. ಬನ್ನಿ ನೈಟ್ ಅಡುಗೆ ಮಾಡೋಣ. ನಾನು ನನ್ನ ಮಗಳು ಸೇರ್ಕೊಂಡು ರೊಟ್ಟಿ ಮಾಡಾಕತ್ತಿದ್ವಿ. ಇವತ್ತು ಚಿಕನ್ ಸಾಂಬಾರು ಕೂಡ ರೆಡಿ ಆಗೈತಿ. ನೈಟ್ ಊಟ ಭರ್ಜರಿ ಐತ್ರಿ ಇವತ್ತು ಚಿಕನ್ ಸಾಂಬಾರು. ನಾವು ಚಿಕನ್ನು ಜಲ್ದಿ ತಂದು ಕೊಟ್ಟಿದ್ರೆ ಏನೇನೋ ಪ್ಲ್ಯಾನ್ ಇತ್ತು, ಬಟ್ ಚಿಕನ್ ಅವರು ಜಲ್ದಿ ತಂದುಕೊಳ್ಳಿಲ್ಲ. ಹಂಗಾಗಿ ನಾವು ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ಅನ್ನ ಚಿಕನ್ನು ರೊಟ್ಟಿ ಸಹ ಮಾಡಬಾರ್ದು ಅಂದ್ಕೊಂಡಿದ್ವಿ. ಬಟ್ ರೊಟ್ಟಿ ಇದ್ದಿಲ್ಲಲ್ರಿ, ಹಂಗಾಗಿ ರೊಟ್ಟಿ ಮಾಡಿದ್ರೆ ಆಯ್ತು ಅಂತಂದು ರೊಟ್ಟಿ ಮಾಡಾಕತ್ತಿದ್ವಿ. ನೋಡಿ ನನ್ನ ಮಗಳು ನನಗಿಂತನೇ ಫಾಸ್ಟಾಗಿ ರೊಟ್ಟಿ ಲಟ್ಟಿಸ್ತಾಳ. ಹಳ್ಳಿಯೊಳಗೆ ಹಂಗೆ ಅಲ್ರಿ, ಚಿಕ್ಕ ಮಕ್ಳು ಇದ್ರೂ ಕೆಲಸನ ಜಲ್ದಿ ಕಲಿಸ್ತಾರ. ಅದು ರೊಟ್ಟಿ ಬಂದಿಲ್ಲ ಅಂತರೂ ಇನ್ನೂ ಜನ ಕೆಟ್ಟದಾಗಿ ಮಾತಾಡ್ತಾರೆ. ಹಂಗಾಗಿ ನನ್ನ ಅಕ್ಕನ ಮಗಳು ರೊಟ್ಟಿ ಮಾಡ್ತಾಳ. ಎಷ್ಟು ತಿಳಿವಾಗಿ ರೊಟ್ಟಿ ಮಾಡ್ತಾಳಂದ್ರೆ ತುಂಬ ತಿಳಿವಾಗಿ ರೊಟ್ಟಿ ಮಾಡ್ತಾಳೆ. ಅದ ಒಂದು ಕಲೆ ಅಲ್ರಿ, ಹಳ್ಳಿ ಮಕ್ಕಳಿಗೆ ರೊಟ್ಟಿ ಬಂದ್ರೆ ಎಲ್ಲ ಅಡುಗೆ ಬರ್ತೈತೆ ಅನ್ಕೊತಾರೆ. ಬಟ್ ಅಡುಗೆ ಬರ್ತಾ ಬಿಡ್ತಾ ಗೊತ್ತಿಲ್ಲ. ಬಟ್ ರೊಟ್ಟಿ ಮಾಡಕ್ಕೆ ಬಂದ್ರೆ ಅಡುಗೆ ಬರುತ್ತಂತಂದೇ ಅರ್ಥ. ನೋಡಿ ನಾನು ಫಾಸ್ಟಾಗಿ ಮಾಡಾಕತ್ತಿಲ್ಲ, ಅವಳು ಫಾಸ್ಟಾಗಿ ರೊಟ್ಟಿ ಮಾಡಾಕತ್ತಿದ್ಲು. ಏನೋ ಗೊತ್ತಿಲ್ಲರಿ, ನಾ ಅಡುಗೆ ಮಾಡಾಕತ್ತಿದ್ರೆ ನನಗೆ ಒಬ್ಬರು ಸಹಾಯ ಮಾಡ್ತಾರೆ. ಅದು ಒಂದು ಖುಷಿ ನನಗೆ. ಇಲ್ಲಿ ಇರುವಾಗ ಇವ್ರ ಜೊತೆ ಎಲ್ಲ ಖುಷಿಯಾಗಿರ್ತೀನಿ. ಬಟ್ ನಾವು ಮನೆಗೆ ಹೋದ್ಗಟ್ಲೆ ನಾನು ನನ್ನ ಮಗಳು ಅಷ್ಟೇ ಆಗ್ಬಿಡ್ತೀವಿ. ಅವಳು ಕೂಡ ಸ್ಕೂಲಿಗೆ ಹೋಗ್ಬಿಡ್ತಾಳಲ್ಲ, ನಾನು ಒಬ್ಬಳೇ ಆಗ್ಬಿಡ್ತೀನಿ ಮನ್ಯಾಗ. ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಬೇಜಾರು ಅನ್ಸಕತ್ಬಿಡ್ತ್ರಿ ಮನ್ಯಾಗ. ಬನ್ನಿ, ನಾನು ನನ್ನ ಮಗಳು ರೊಟ್ಟಿ ಮಾಡಿಟ್ಟು ಸ್ವಲ್ಪ ಅಂಗಡಿ ಕಡೆ ಹೋಗಿದ್ವಿ. ಅಷ್ಟರೊಳಗೆ ನಮ್ಮ ಕಪಿ ಸೇನೆಗಳು ಬಂದು ಊಟ ಮಾಡಾಕತ್ತಿದ್ವು. ನಾವು ಕೂಡ ಊಟ ಮಾಡಾಕತ್ತಿದ್ವಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.